ಏಮ್ಸ್ ಕಿಚನ್ಗೆ ಸ್ವಾಗತ. ಸೋಯಾ ಚಂಕ್ಸನ್ನು ಬಳಸಿ ಅದಕ್ಕೆ ಒಂದು ಬಟ್ಲು ಮೊಸರನ್ನು ಸೇರಿಸಿ ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸೋಯಾ ಚಂಕ್ಸನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒಂದು ಸಲ ತೊಳೆದು ಬಿಸಿ ನೀರನ್ನು ಸೇರಿಸಿ ನೆನೆಸಿ ಇಡ್ತಾಯಿದ್ದೀನಿ. ಸ್ವಲ್ಪ ಬೆಚ್ಚಗಿರೋ ನೀರನ್ನು ಸೇರಿಸಿದರೆ ಸಾಕು. ಒಂದು 5ರಿಂದ 10 ನಿಮಿಷದ ಅಷ್ಟು ನೆನೆಸಿದರೆ ಸಾಕು. ಬಿಸಿನೀರನ್ನು ಸೇರಿಸಿದ್ರೆ ತುಂಬ ಬೇಗನೆ ನೆನೆಯುತ್ತೆ. ಅದಕ್ಕೋಸ್ಕರ ಬಿಸಿನೀರನ್ನು ಸೇರಿಸಿದ್ದೀನಿ. ನೀರಿಗೆ ಹಾಕಿದಾಗ ಇಷ್ಟು ಗಟ್ಟಿಗಿರುತ್ತೆ. ನಂತರ ಅದು ನೆಂದ ನಂತರ ನೋಡಿ ಇಷ್ಟು ಮೆತ್ತಗಾಗಿರುತ್ತೆ. ಈ ಥರ ಪೂರ್ತಿ ಸ್ಮೂತ್ ಆಗಬೇಕು. ಮುಟ್ಟಿದ್ರೆ ಈ ಥರ ಸ್ಪಾಂಜ್ ಥರ ಈ ಥರ ಆಗಬೇಕು. ಆ ರೀತಿ ನಾವು ನೆನೆಸಬೇಕು. ಒಂದು 5ರಿಂದ 10 ನಿಮಿಷ ಸಾಕು. ತುಂಬ ಚೆನ್ನಾಗಿ ನೆನೆಯುತ್ತೆ. ಬಿಸಿನೀರನ್ನು ಸೇರಿಸಿದ್ರೆ ಸ್ವಲ್ಪ ಬೇಗನೆ ನೆನೆಯುತ್ತೆ. 5-10 ನಿಮಿಷ ಆದ ನಂತರ ನೀರನ್ನು ಚೆನ್ನಾಗಿ ನಾವು ಹಿಂಡಿ ತೆಗಿಬೇಕು. ಅದರಲ್ಲಿ ಸ್ವಲ್ಪನೂ ಕೂಡ ನೀರಿನ ಅಂಶ ಇರಬಾರ್ದು. ಆ ರೀತಿ ನಾವು ಚೆನ್ನಾಗಿ ಅದನ್ನು ಹಿಂಡಿ ತೆಗಿಬೇಕು ನೀರನ್ನು. ಇವಾಗ ಒಂದು ಬಟ್ಲಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ನಂತರ ಬಿರಿಯಾನಿ ಮಸಾಲ 2 ಚಮಚದಷ್ಟು, ಗರಂ ಮಸಾಲ 1 ಚಮಚದಷ್ಟು, ಧನಿಯಾ ಪುಡಿ 1 ಚಮಚದಷ್ಟು, 2 ಚಮಚದಷ್ಟು ಹಚ್ಚ ಖಾರದ ಪುಡಿಯನ್ನು ಸೇರಿಸಿದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ಬಿಟ್ಬಿಡಬೇಕು. ಚೆನ್ನಾಗಿ ನೆಂದಷ್ಟು ಮಸಾಲ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ. ನಮಗೆ ಸಪ್ಪೆ ಅನಿಸೋದಿಲ್ಲ. ಹಾಗಾಗಿ ಒಂದು 5 ನಿಮಿಷ ಇದನ್ನು ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಸಿ ಇಟ್ಬಿಡಬೇಕು. ಇದಾದ ನಂತರ ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಅದರ ಅರ್ಧದಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. ನಂತರ ಟೊಮೊಟೊವನ್ನು ತೊಗೊಂಡಿದ್ದೀನಿ. ಒಂದು ದೊಡ್ಡದಾಗಿರುವಂಥ ಟೊಮೊಟೊ ಹಣ್ಣು, ಸಣ್ಣದಾಗಿದ್ರೆ 2 ತೊಗೊಳ್ಳಿ. ಅದನ್ನು ರುಬ್ಕೊಂಡ್ಬಂದ್ಬಿಡಿ. ನಂತರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಪಲಾವ್ ಸ್ಪೈಸಸನ್ನು ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ, ಕಲ್ಲುವು, ಓಂಕಾಳು ಇಷ್ಟನ್ನು ಸೇರಿಸಿದ್ದೀನಿ. ನಂತರ ಒಂದು ದೊಡ್ಡದಾಗಿರುವಂತಹ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ. ಇದು ಹಸಿ ವಾಸನೆ ಹೋಗಿ ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ. ಜಾಸ್ತಿ ಬ್ರೌನ್ ಕಲರ್ ಬರೋ ರೀತಿ ನಾವು ಬೇಯಿಸ್ಕೊಬಾರ್ದು. ಇದನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಟೊಮೊಟೊ ಎಲ್ಲ ರುಬ್ಬಿದ್ವಲ್ಲ ಪೇಸ್ಟು, ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದೆಲ್ಲ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಒಂದು 5 ನಿಮಿಷ ಇದು ಫ್ರೈ ಆದ ನಂತರ ನೋಡಿ ತುಂಬ ಚೆನ್ನಾಗಿ ಎಣ್ಣೆ ಜಿಡ್ಡೆಲ್ಲ ಬಿಟ್ಟಿದೆ. ಈ ರೀತಿ ನಾವು ಟೊಮೊಟೊ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದಾದ ನಂತರ ನಾವು ನೆನೆಸಿ ಇಟ್ಟಿದ್ವಲ್ಲ ಸೋಯಾ ಚಂಕ್ಸ್, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹೈ ಪ್ರೋಟೀನ್ ಇರುತ್ತೆ. ಮಕ್ಕಳಿಗಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ವಾರಕ್ಕೊಮ್ಮೆ ಆದರೆ ಇದನ್ನು ಮಾಡಿಕೊಡಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಯಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಬಟ್ಲಲ್ಲಿ ನೀರಿತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕೋಸ್ಕರ. ನಂತರ ನೀರನ್ನು ಸೇರಿಸ್ತಾ ಇದ್ದೀನಿ. 1 ಲೋಟ ಅಕ್ಕಿಗೆ ನಾನಿಲ್ಲಿ 2 ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ಸೋಯಾ ಚಂಕ್ಸನ್ನು ಬಳಸಿ ಬಿರಿಯಾನಿಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಶ್ರಾವಣ ಟೈಮಲ್ಲಿ ತಿನ್ನಲ್ಲ ಅನ್ನೋರು ನಾನ್ ವೆಜ್ ಇದನ್ನು ಕೂಡ ಮಾಡ್ಕೊಂಡು ತಿನ್ಬೋದು. ಅಷ್ಟೇ ಚೆನ್ನಾಗಿರುತ್ತೆ ಈ ಬಿರಿಯಾನಿ. ಚೆನ್ನಾಗಿ ಕುದಿ ಬಂದ ನಂತರ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಎಲ್ಲನೂ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಾದ ನಂತರ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ನಾನು ಮನೆಯಲ್ಲಿ ಯಾವುದು ತಿಂಡಿಗೆ ಬಳಸ್ತೀವಿ ಅದನ್ನೇ ಬಳಸಿದ್ರೇ ನಡೆಯುತ್ತೆ. ಇಲ್ಲಾಂದರೆ ಬಾಸುಮತಿ ರೈಸ್ ಬಳಸಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅಕ್ಕಿ ಹಾಕಿದ ಕೂಡಲೇ ನಾವು ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಬಾರ್ದು, ತಳ ಹಿಡಿದ್ಬಿಡುತ್ತೆ. ಸ್ಟೀಲ್ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಇದರಲ್ಲೇ ಓಪನ್ ಆಗೇ ಒಂದು 50% ಬೇಯಿಸ್ಕೊಂಡಿದ್ದೀನಿ. ಇದಾದ ನಂತರ ಸ್ವಲ್ಪ ತುಪ್ಪವನ್ನು ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಬಿರಿಯಾನಿ ಅಷ್ಟೇ ರುಚಿಯಾಗಿರುತ್ತೆ. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಹೈ ಪ್ರೋಟೀನ್ ರೆಸಿಪಿ ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.